ಇನ್ನು ತಹಶೀಲ್ದಾರ್ ನಕಲಿ ಸಹಿಯನ್ನ ಬಳಸಿ ಲಕ್ಷಗಟ್ಟಲೆ ವಂಚನೆ ಮಾಡಲಾಗಿದೆ. ಕಂದಾಯ ನಿರೀಕ್ಷಕ ಹೇಮಂತ್ ಕುಮಾರ್ ಅಮಾನತಾಗಿದ್ದಾರೆ. ಇವರನ್ನು ಅಮಾನತುಗೊಳಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ನ್ಯೂಸ್ ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಬಿತ್ತರಿಸಿತ್ತು. ನ್ಯೂಸ್ ಫಸ್ಟ್ನ ವರದಿಯ ಬೆನ್ನಲ್ಲೇ ಡಿಸಿ ಬಸವರಾಜು ಈ ಆದೇಶ ಹೊರಡಿಸಿದ್ದಾರೆ. ಸುಮಾರು 60 ಲಕ್ಷ ಹಣವನ್ನ ಹೇಮಂತ್ ಕುಮಾರ್ ಈ ರೀತಿಯಾಗಿ ನಕಲಿ ಸಹಿ ಬಳಸಿ ಎಗರಿಸಿದ್ರು. 50 ಲಕ್ಷ ಹಣವನ್ನ ಹೇಮಂತ್ ಕುಮಾರ್ ಪತ್ನಿ ವಾಪಸ್ ಕಟ್ಟಿದ್ರು. ಆದರೆ ಕ್ರಮ ನಡೆದಿದ್ದಂತೂ ಹೌದು. ಈಗ ಜಿಲ್ಲಾಧಿಕಾರಿಗಳು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ವಿಷಯ ನಿರ್ವಾಹಕರಾಗಿ ಕೆಲಸ ಮಾಡ್ತಿದ್ದಂಥ ಹೇಮಂತ್ ಕುಮಾರ್ ಅನ್ನೋರು ಈಗ ಅವರು ಪ್ರಸ್ತುತ ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೆ ವಿಷಯ ನಿರ್ವಾಹಕರಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಾಲೂಕು ಕಚೇರಿಯಲ್ಲಿ ನಮ್ಮ ಮುಜರಾಯಿ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಚೆಕ್ ಬುಕ್ಗಳನ್ನು ಕದ್ದಿರ್ತಾರೆ. ಕದ್ದಿ ಅದರಿಂದ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡಬಳ್ಳಾಪುರ SBI ಬ್ಯಾಂಕ್ ಖಾತೆ ಒಳಗಡೆ ಇದ್ದಂಥ 60,80,000 ಹಣವನ್ನು ಲಪಟಾಯಿಸ್ಕೊಂಡಿರ್ತಾರೆ. ಅದನ್ನು ಬೇರೆ ಅವರ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಅದನ್ನು ತನ್ನ ಗೃಹ ಮೇಲ್ನೋಟಕ್ಕೆ ಗೃಹ ಬಳಕೆ ತನ್ನ ಮನೆಯನ್ನು ಏನೋ ರಿನೋವೇಟ್ ಮಾಡೋದಕ್ಕೆ ಬಳಸ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ನಲ್ಲಿ ತಿಳಿದು ಬಂದಿದೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಅವ್ರ ಮೇಲೆ ಕ್ರಮ ಜರುಗಿಸಿದ್ದಾರೆ. ಈಗ ಆಲ್ರೆಡಿ FIR ಕೂಡ ಆಗಿದೆ. ನಮ್ಗೆ ಗೊತ್ತಾದ ತಕ್ಷಣ FIR ಮಾಡಿದ್ವಿ. ಅದರ ಒಂದೇ ದಿನಕ್ಕೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಅವ್ರನ್ನ ದಸ್ತಗಿರಿ ಮಾಡ್ತಾರೆ. ಮಾಡಿ ಈಗ ಆಲ್ರೆಡಿ ಪ್ರಕರಣವನ್ನು ಕೂಡ ದಾಖಲೆ ಮಾಡಿಕೊಂಡು ಅವ್ರಿಗೆ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಅವನು ಒಪ್ಕೊಂಡಿರ್ತಾನೆ ಮೇಲ್ನೋಟಕ್ಕೆ. ಜೊತೆಗೆ ನಮ್ಮಿಂದನೂ ಕೂಡ ಈಗ ಸರ್ಕಾರಕ್ಕೆ ಅಂದರೆ ಮುಜರಾಯಿ ಕಮಿಷನರ್ ಅವರು ಬೆಂಗಳೂರವ್ರಿಗೆ ವರದಿ ಮಾಡಲಾಗಿದೆ. ನಮ್ಮಿಂದನೂ ಕೂಡ ಆತನ ಸಸ್ಪೆಂಡ್ ಮಾಡಲಾಗಿದೆ. ಈಗ ಆತ ಕಸ್ಟಡಿಯಲ್ಲಿದ್ದಾನೆ. ಈಗ ಎಲ್ಲ ಎನ್ಕ್ವೈರಿ ನಡೀತಾ ಇದೆ. ಇನ್ ದ ಮೀನ್ ಟೈಮು ಅವರ ಪತ್ನಿ ಬಂದು ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಲ್ಲ ಆತ ತಪ್ಪು ಮಾಡಿದ್ದೀನಿ ಸರ್, ನಾವು ಅಮೌಂಟ್ನ ಕಟ್ತೀವಿ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ 2 ಇನ್ಸ್ಟಾಲ್ಮೆಂಟ್ನಲ್ಲಿ ಆಲ್ಮೋಸ್ಟ್ ಅವರು ಒಂದು 50 ಲಕ್ಷನ ಕಟ್ಟಿದ್ದಾರೆ ಅಂತ ತಿಳಿದು ಬಂದಿರ್ತದೆ. ಏನಿಯೋ ಅವನು ಏನು ಮಾಡಿರೋದು ತಪ್ಪಾಗಿದೆ. ಈಗ ಆ ಕಾರಣಕ್ಕೋಸ್ಕರ ನಾವು ಅವನ ಮೇಲೆ ಒಂದು ಕಡೆ ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಅವನ ಮೇಲೆ FIR ಆಗಿದೆ. ಮತ್ತು ಡಿ ಕೂಡ ಇನಿಷಿಯೇಟ್ ಮಾಡ್ತೀವಿ. ಈಗ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾನೆ. ಮುಂದೆ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸಿ ಪೂರಾ ಡೀಟೇಲ್ಸನ್ನು ಕೂಡ ಎನ್ಕ್ವೈರಿ ಮಾಡಿಸಿ ಅವನ ಮೇಲೆ. ಮತ್ತು ಕಚೇರಿನಲ್ಲಿ ಇದ್ರ ಬಗ್ಗೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ಯಾಕೆ ಇದ್ರ ಬಗ್ಗೆ ಕ್ರಮ ಆಗಿಲ್ಲ, ಇದುವರೆಗೂ ಕೂಡ 3-4 ವರ್ಷ ಯಾಕೆ ನಿರ್ವಹಿಸಿದ ಈ ರೀತಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎನ್ಕ್ವೈರಿ ಆದ ನಂತರ ಸಂಪೂರ್ಣವಾಗಿ ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಪ್ರಕರಣ ಹೀಗೆ ಮುಜರಾಯಿ ಸೆಕ್ಷನ್ನಲ್ಲಿ ಇದು ನಡೆದಿರುವಂಥ ಘಟನೆ ಒಬ್ಬರು ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಅವರು ತಹಸೀಲ್ದಾರ್ ಗಮನಕ್ಕೆ ತರ್ತಾರೆ, ಸರ್ ಮೇಡಮ್ ಈ ರೀತಿ ನಮಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನೋಡಿದರೆ ಅಲ್ಲಿ ಹಣ ಎಲ್ಲ ಇರೋದಿಲ್ಲ. ಆಗ ನಮಗೆ ಗೊತ್ತಾಯಿತು. ವೆರಿಫಿಕೇಷನ್ ಮಾಡಿದಾಗ ತಹಸೀಲ್ದಾರ್ ವೆರಿಫೈ ಮಾಡಿ ಅವ್ರ ಮೇಲೆ FIR ಮಾಡಿಸಿದ್ಮೇಲೆ ಬ್ಯಾಂಕ್ನಲ್ಲಿದ್ದಂಥ CCTV ಕೂಡ ಮತ್ತು ATM ಕಾರ್ಡ್ಗಳು ಇವೆಲ್ಲ ಬಳಸಿದ್ದನ್ನು ಕೂಡ ಪತ್ತೆ ಹಚ್ಚಿ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಇದು ಸಂಪೂರ್ಣ ಗೊತ್ತಾಗಿದೆ. ಬೇರೆ ಬೇರೆ ಅವನು ಮಾಡಿರ್ತಕ್ಕಂಥ ಕೊರತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.